ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ಪ್ರತಿಮೆ ಎದುರು ಬಿಜೆಪಿ ಹೋರಾಟವನ್ನು ಆರಂಭ ಮಾಡಿದೆ. ಕಳೆದ 5-6 ದಿನಗಳಿಂದ ನಿರಂತರವಾಗಿ ವಿರೋಧ ಪಕ್ಷ ಬಿಜೆಪಿ ಸುಗಮವಾಗಿ ಕಲಾಪವನ್ನು ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾನೆ ಇದ್ದಾರೆ. ಸದನದ ಒಳಗೂ ಹೊರಗೂ ನಿರಂತರವಾಗಿ ಪ್ರತಿಭಟಿಸ್ತಾ ಇದ್ದಾರೆ, ಧಿಕ್ಕಾರಗಳನ್ನು ಕೂಗ್ತಿದ್ದಾರೆ ಸರ್ಕಾರದ ವಿರುದ್ಧ. ಆದರೆ ಸರ್ಕಾರ ಮಣಿತಾ ಇಲ್ಲ. ನಾಗೇಂದ್ರ ರಾಜೀನಾಮೆ ನೀಡಿ ಅಂತ ಬರೆಯಲ್ಪಟ್ಟಿರುವಂಥ ಟಿ ಶರ್ಟ್ ಅನ್ನು ಧರಿಸಿ, ಅದು ಕಪ್ಪು ಟಿ ಶರ್ಟ್, ಹೋರಾಟ ಮಾಡ್ತಾ ಇದ್ದಾರೆ. ಅಶೋಕ್ ಅವರ ನೇತೃತ್ವದಲ್ಲಿ ವಿಭಿನ್ನ ಪೋಸ್ಟರ್ಗಳನ್ನು ಕೂಡ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನಮಗನಿಸ್ತಾ ಇದೆ ಸದನ ಇದರಲ್ಲೇ ಮುಗಿದೋಗ್ಬಿಡುತ್ತೆ. ನಾಗೇಂದ್ರ ಅವ್ರದಲ್ಲೇ ಕಂಪ್ಲೀಟ್ ಆಗುತ್ತೆ. ಕಪ್ಪು ಟಿ ಶರ್ಟನ್ನು ಧರಿಸಿದ್ದಾರೆ, ನೋಡ್ತಾ ಇದ್ವಿ ನೋಡಿ. 187 ನೋಡಿ ನಂಬರ್, ಅದು ಅಂದರೆ 187 ಕೋಟಿ ಹಗರಣ ಆಗಿದೆ ನೋಡಿ. ಎಲ್ಲ ಟಿ ಶರ್ಟ್ ಹಾಕೊಂಡ್ಬಂದ್ಬಿಟ್ರು ಬಿ ಜೆ ಪಿ ಎಮ್ ಎಲ್ ಎಗಳು. ಕಕ್ಕಬಿಕ್ಕಿ ಆಗಿಬಿಟ್ರಲ್ಲಿ ಕಾಂಗ್ರೆಸ್ನವ್ರು, ಏನಪ್ಪ ಇದು ಟಿ ಶರ್ಟ್ ಹಾಕೊಂಡ್ಬರ್ತಿದ್ದಾರೆ ಅಂತ. ಆಮೇಲೆ ಸಂಖ್ಯೆ ನೋಡಿದ್ರು ಎದೆ ಮೇಲೆ 187 ಕೋಟಿ ಅಂತಿತ್ತು. ನಾಗೇಂದ್ರ ಅವರು ಧರಣಿ ಇದ್ದಿದ್ದು, ಅವ್ರ ಪ್ರತಿಭಟನೆ ವಿಚಾರವಾಗಿ ಈ ವೇಷದಲ್ಲಿ ಬಂದಿದ್ದಾರೆ ಅಂತ. ಎಲ್ಲ ಬಿ ಜೆ ಪಿಯ ಶಾಸಕರು ವಿಭಿನ್ನವಾದಂಥ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿಯವರ ಪ್ರತಿಮೆ ಮುಂಭಾಗೂ ಕೂಡ ಧಿಕ್ಕಾರಗಳನ್ನು ಕೂಗ್ತಾ ಇದ್ರು. ಕೂಡಲೇ ರಾಜೀನಾಮೆ ಕೊಡಬೇಕು ಅಂಥೇಳಿ JDSನ ಶಾಸಕರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಭ್ರಷ್ಟ ಸರ್ಕಾರ, ನಾಲಾಯಕ್ ಮಂತ್ರಿ ಅನ್ನುವಂಥ ಘೋಷಣೆಗಳನ್ನು ಕೂಗ್ತಾ ಇದ್ರು. ಕೂಡಲೇ ನಾಗೇಂದ್ರ ಅವರು ರಾಜೀನಾಮೆ ಪಡೆದುಕೊಳ್ಬೇಕು, ಇಲ್ಲದೇ ಇದ್ದರೆ ಸದನವನ್ನು ನಡೆಯಲಿಕ್ಕೆ ನಾವು ಬಿಡೋದಿಲ್ಲ ಅಂಥೇಳಿ ಧಿಕ್ಕಾರಗಳನ್ನು ಕೂಗ್ತಾ ಇದ್ರು. ಮತ್ತು ಆ ಕಪ್ಪು ಟಿ ಶರ್ಟ್ಗಳನ್ನು ಧರಿಸುವ ಮೂಲಕ ಗಮನವನ್ನು ಸೆಳೆದರು. ವಿಶೇಷವಾಗಿ ನೋಡಿ, ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ BJP ಮತ್ತು JDSನವರು. ಬಟ್ ಸರ್ಕಾರ ಮಣಿಯುತ್ತಾ? ಹಾಗಾದರೆ ಕಳೆದ 6 ದಿನಗಳಿಂದ ನೋಡ್ತಾ ಇದ್ದೀವಿ, ರಾಜ್ಯದ ಜನರ ಬಗ್ಗೆ ಒಬ್ಬರು ಮಾತಾಡ್ತಾ ಇಲ್ಲ. ಬರದ ವಿಚಾರವಾಗಿ ಪ್ರಸ್ತಾಪ ಆಗ್ತಾ ಇಲ್ಲ. ತಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೇಳೋಕೆ ಹೋದರೆ ಚರ್ಚೆಗೆ ಅವಕಾಶನೇ ಇಲ್ಲ. ಅಲ್ಲಿ ಇವರು ಎಲ್ಲಿ ಕೂತ್ಕೊಂಡಿರ್ತಾರೋ ಅಲ್ಲೇ ಎದ್ದು ನಿಂತು ಧಿಕ್ಕಾರಗಳನ್ನು ಕೂಗ್ತಿದ್ದಾರೆ, ಗುಳು ಅಂತ ಚೀರಾಡ್ತಾ ಇರ್ತಾರೆ. ಅಲ್ಲಿ ಸದನ ಸುಗಮವಾಗಿ ಹೆಂಗೆ ನಡಲಿಕ್ಕಾಗತ್ತೆ? ಹಾಗಾಗಿನೇ ಆ ಕೆಲಸ ಆಗಬೇಕಾಗಿತ್ತು. ಬಟ್ ಈಗ ಸದನ ಕಂಪ್ಲೀಟಾಗಿ ಬಲಿ ಆಗ್ತಾ ಇದೆ. ಕಂಪ್ಲೀಟಾಗಿ ಚರ್ಚೆ ಅಂತರೂ ಆಗಲ್ಲ. ರಾಜ್ಯದ ತೆರಿಗೆ, ಜನರ ತೆರಿಗೆ ದುಡ್ಡು ನೀರು ವ್ಯರ್ಥ ಆದಂಗೆ ವ್ಯರ್ಥ ಆಗ್ತಾ ಇದೆ. ಇದು ರಾಜ್ಯದ ಜನರ ಆಕ್ರೋಶ. ಬಟ್ ಸರ್ಕಾರ ಯಾಕೆ ಹಠತನ ಮುಂದುವರಿಸಿದೆ? ರಾಜೀನಾಮೆಯನ್ನು ತೆಗೆದುಕೊಂಡ್ರೆ ಮುಗಿದೋಗ್ಬಿಡುತ್ತೆ. ಹಾಗಾದರೆ ಯಾಕೆ ಅಂತಂದರೆ, ಈಗ ನಾಗೇಂದ್ರ ಅವರು ರಿಸೈನ್ ಪಡೆದುಕೊಂಡ್ರೆ ತಪ್ಪು ಮಾಡಿದ್ದಾರೆ, ಹಾಗಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅರ್ಥ ಆಗಿಬಿಡುತ್ತೆ. ಆ ಥರ ಸಂದೇಶ ಬಂದುಬಿಡುತ್ತೆ. ಹಾಗಾಗಿ ಅವರು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಧರ್ಮೇಂದ್ರ ಪ್ರಧಾನ ರಾಜೀನಾಮೆಯನ್ನು ಪಡೆದುಕೊಂಡ್ರು, ಈಶ್ವರಪ್ಪನವರು ರಾಜೀನಾಮೆ ಪಡೆದುಕೊಂಡ್ರು, ಅದೇ ರೀತಿಯಾಗಿ ನಾಗೇಂದ್ರ ಕೂಡ ರಾಜೀನಾಮೆ ಕೊಡಬೇಕು. ಅಲ್ಲೂ ಕೂಡ ಅಷ್ಟೇ ನೇರವಾಗಿ ಅವರ ಹೆಸರಿರಲಿಲ್ಲ, ಅಧಿಕಾರಿಗಳ ಪಾತ್ರ ಇತ್ತು. ಇಲ್ಲೂ ಕೂಡ ಅಷ್ಟೇ ಅಧಿಕಾರಿಗಳ ಪಾತ್ರ ಇದ್ದರೂ ಕೂಡ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ BJPಯವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಒತ್ತಡಕ್ಕೆ ಮಣಿದು ಸರ್ಕಾರ ಜಗ್ಗುತ್ತಾ ಬಗ್ಗುತ್ತಾ DK ಶಿವಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ? ನಮಗನಿಸ್ತಾ ಇದೆ BJP JDSನವರು ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಡಂಗಿಲ್ಲ ಅಂತ. ಇನ್ನೊಂದು 4-5 ದಿನ ಅಷ್ಟೇ. ಈಗ ಶನಿವಾರ ಭಾನುವಾರ ಅದು ಕೂಡ ಹೋಗುತ್ತೆ. ಇನ್ನೊಂದು 3-4 ದಿನ ಉಳಿಯುತ್ತೆ. ಅದಾದಮೇಲೆ ಈ 3-4 ದಿನದಲ್ಲಿ ಚರ್ಚೆ ಮಾಡಲಿಕ್ಕಾಗುತ್ತಾ? ಹಾಗಾಗಿ ಈಗ BJPಯ ಶಾಸಕರು JDSನವರು ಹಠ ಹಿಡಿದು ಕೂತಿದ್ದಾರೆ, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಹೈಕಮಾಂಡ್ನಿಂದ ಸೂಚನೆ ಬಂದಿರಬೇಕೇನೋ, ಒಂದು ಟಾಸ್ಕ್ ಕೊಟ್ಟಿರಬೇಕೇನೋ. ಈಗ ರಾಜೀನಾಮೆಯನ್ನು ತೆಗೆದುಕೊಳ್ಳದೇ ಇದ್ದರೆ ಮತ್ತೆ BJPಗೆ ಸಹಜವಾಗಿ ಮುಜುಗರ ಆಗುತ್ತೆ. ಪ್ರತಿಪಕ್ಷವಾಗಿ ಸಮರ್ಥವಾಗಿ ಅವರು ಆಡಳಿತ ಪಕ್ಷವನ್ನು ಎದುರಿಸಲಿಕ್ಕಾಗಲಿಲ್ಲ ಅಂತೇಳಿ. ಬಟ್ ದಿನೇ ದಿನೇ ಇವರ ಹೋರಾಟಗಳು ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಸದನದ ಒಳಗೂ ಕೂಡ ಟಿ ಶರ್ಟ್ ಹಾಕ್ಕೊಂಡು ಹೋದರು. ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿಯಿಂದ ಮೆರವಣಿಗೆ ಶುರು ಮಾಡಿದರು, ಅಂದರೆ ಪಾದಯಾತ್ರೆ ಮಾಡಿದರು ವಿಧಾನಸೌಧದವರೆಗೂ ಕೂಡ. ಮತ್ತು ಕಲಾಪದಲ್ಲೂ ಕೂಡ ಈಗ ಭಾಗಿಯಾಗಿದ್ದಾರೆ. ಒಳಗಡೆ ಕೂಡ ಈ ಹೋರಾಟ ಮುಂದುವರಿಯುತ್ತೆ. ಸದನದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಖಂಡಿತವಾಗ್ಲೂ ಅಲ್ಲಿ ಮಾಡಿಕೊಡಲಾಗಿವರು. ಅಲ್ಲೇನಾದರೂ ಪ್ರಶ್ನೋತ್ತರ ಕಲಾಪ ಅಥವಾ ಏನೋ MLAಗಳು ಪ್ರಶ್ನೆ ಕೇಳ್ತಿರ್ತಾರೆ ಸಚಿವರುಗಳಿಗೆ, ಡಿಸ್ಟರ್ಬೆನ್ಸ್ ಆಗುತ್ತೆ. ಪರಿಷತ್ನಲ್ಲೂ ಕೂಡ ಹಾಗೆ ಆಗ್ತಾ ಇದೆ, ವಿಧಾನಸಭೆಯಲ್ಲೂ ಕೂಡ ಅದೇ ರಿಪೀಟ್ ಆಗ್ತಾ ಇದೆ. ಇದರ ಮಧ್ಯೆನೂ ಕೂಡ ವಿಧೇಯಕಗಳನ್ನು
ಸಚಿವರುಗಳು ಮಂಡಿಸ್ತಾನೆ ಇದ್ದಾರೆ, ಅನುಮೋದನೆ ತೆಗೆದುಕೊಳ್ತಾನೆ ಇದ್ದಾರೆ. ನೀವು ಈಶ್ವರಪ್ಪನವ್ರು ರಾಜೀನಾಮೆ ತಗೊಂಡ್ರಿ ಅವಾಗ ಬೊಮ್ಮಾಯಿ ಸರ್ಕಾರದ ಸಂದರ್ಭದಲ್ಲಿ, ಈಗ ಯಾಕೆ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಳ್ತಾ ಇಲ್ಲ? ಅವರ ಹೆಸರು ಹೇಳದೇ ಇದ್ರೂ ಕೂಡ ಡೆತ್ ನೋಟ್ನಲ್ಲಿ ಇಂಡೈರೆಕ್ಟ್ ಆಗಿ ಒಬ್ಬ ಸಚಿವರು ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ ಆ ಇಲಾಖೆಯದ್ದು. ಹಾಗಾಗಿ ಇವರೇ ಜವಾಬ್ದಾರರು. ಮತ್ತು ಅವರ ಸಂಬಂಧಿಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ, ಹೈಕಮಾಂಡ್ ಕಳಿಸ್ಕೊಟ್ಟಿದ್ದಾರೆ, ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆಯಾಗಿದೆ. ಈ ರೀತಿಯ ಆರೋಪಗಳನ್ನು BJPಯವರು ಮಾಡ್ತಾ ಇದ್ದಾರೆ. SIT ಕ್ಲೀನ್ ಚಿಟ್ ಕೊಟ್ಟಿರ್ಬೋದು, CBI ED ಹಾಗೆ ಬ್ಯಾಲೆನ್ಸ್ ಇದೆ, ಚಾರ್ಜ್ ಶೀಟ್ ಆಗಿದೆ, ಇನ್ನೂ ಕೂಡ ತೀರ್ಪು ಬರಬೇಕು. ನೆಕ್ಸ್ಟು ಪ್ರಾಸಿಕ್ಯೂಷನ್ ಏನಾದರೂ ರಾಜ್ಯಪಾಲರ ಅವಕಾಶ ಕೊಟ್ಟರೆ ನಾಗೇಂದ್ರಗೆ ಮುಳುವಾಗುತ್ತೆ, ಮತ್ತೆ ಅವ್ರನ್ನ ಬಂಧನ ಮಾಡಬಹುದು. ಯಾಕೆ ನೀವು ಕಳಂಕಿತ ವ್ಯಕ್ತಿಗೆ ಅವಕಾಶ ಮಾಡಿಕೊಟ್ರಿ ಅಂತ BJPಯವರು ಪ್ರಶ್ನೆ ಮಾಡ್ತಿರೋದೀಗ. ಬಟ್ ಇನ್ನೊಂದು ಕಡೆ ನಾವು ನೋಡೋದಾದರೆ 14 ಮುಖ್ಯಮಂತ್ರಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಸುಮಾರು 300ಕ್ಕಿಂತ ಹೆಚ್ಚು ಜನ ಹಾಲಿ ಸಂಸದರ ಮೇಲೆ ಕೇಸ್ಗಳಿದ್ದಾವೆ. ಅವರ ಎಲ್ಲರ ವಿರುದ್ಧ ಕೂಡ ಕ್ರಮ ಆಗಬೇಕಲ್ವಾ? ಅವ್ರ ವಿರುದ್ಧ ಅವರು ರಾಜೀನಾಮೆ ಕೊಡಬೇಕಲ್ವಾ? ಈ ರೀತಿ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಿದ್ದಾರೆ. ನಿಮ್ಮ ನಾಯಕರ ಮೇಲೇ ಕೇಸ್ ಇದಾವಲ್ಲ, ಮೊದಲು ಅವ್ರು ರಾಜೀನಾಮೆ ಕೇಳ್ತಾರೆ, ಕೇಳಿ ಅಂತೇಳಿ ಕೌಂಟರ್ ಕೊಡ್ತಿದ್ದಾರೆ.